ದತ್ತಮಾಲೆ ಧರಿಸಿ ವ್ರತ ಆಚರಿಸ್ತಾ ಇದ್ದಾರೆ ಶಾಸಕ ತಮ್ಮಯ್ಯ. ಕೊರಳಲ್ಲಿ ದತ್ತಮಾಲೆ, ಚಪ್ಪಲಿ ಧರಿಸದೆ ಬರಿಗಾಲ್ನಲ್ಲಿ ಅವರು ಓಡಾಡ್ತಿದ್ದಾರೆ. ಪಕ್ಷ ತೋರ್ತಿದ್ದಾರೆ ನಿಜ, ಆದ್ರೆ ಆಚರಣೆಯನ್ನ ಬಿಟ್ಟಿಲ್ಲ ಶಾಸಕ ತಮ್ಮಯ್ಯ. ದತ್ತಮಾಲೆಯನ್ನ ಧರಿಸಿದ್ದಾರೆ ಚಿಕ್ಕಮಗಳೂರು ಶಾಸಕ ಎಚ್.ಡಿ. ತಮ್ಮಯ್ಯ. ಮಾಧ್ಯಮದವರು ಪ್ರಶ್ನೆ ಕೇಳ್ತಿದ್ದಾಗ ಓಡ್ ಹೋದ್ರು ಶಾಸಕ ತಮ್ಮಯ್ಯ. 18 ವರ್ಷಗಳಿಂದ ಅವರು ದತ್ತಮಾಲೆ ಧರಿಸಿ ವ್ರತ ಆಚರಿಸ್ತಾ ಇದ್ದಾರೆ. ಈ ಬಾರಿ ಪಕ್ಷ ಬದಲಾಗಿರಬಹುದು, ಅವರ ಆಚರಣೆ ಬದಲಾಗಿಲ್ಲ. ಕಾಂಗ್ರೆಸ್ನಿಂದ ಶಾಸಕರಾಗಿದ್ದಾರೆ ಈ ಬಾರಿ ತಮ್ಮಯ್ಯ. ಹೀಗಾಗಿ ಎಚ್.ಡಿ.ಕೆ ದತ್ತಮಾಲೆ ಹೇಳಿಕೆಯನ್ನ ಟೀಕಿಸಿದ್ರು ಒಂದು ಕಡೆ ಕಾಂಗ್ರೆಸ್ ನಾಯಕರು. ಆದರೆ ಈಗ ಕಾಂಗ್ರೆಸ್ ಶಾಸಕರಾದಂಥ ತಮ್ಮಯ್ಯ ಅವರೇ ದತ್ತಮಾಲೆ ವ್ರತದ ಆಚರಣೆಯನ್ನ ಮಾಡ್ತಾ ಇದ್ದಾರೆ. ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕರು ತಮ್ಮಯ್ಯ ಬಿಜೆಪಿಯಲ್ಲಿದ್ರು ಈ ಹಿಂದೆ, ಈಗ ಕಾಂಗ್ರೆಸ್ ಸೇರಿ ಕಾಂಗ್ರೆಸ್ನಿಂದ ಶಾಸಕರಾಗಿದ್ದಾರೆ. ಆದ್ರೆ ಅವರು 18 ವರ್ಷಗಳಿಂದ ಏನು ದತ್ತಮಾಲೆ ಧರಿಸ್ತಾ ಇದ್ರು, ಆಚರಣೆ ನಡೆಸ್ಕೊಂಡು ಬಂದಿದ್ದಾರೆ. ಈಗ ಕಾಂಗ್ರೆಸ್ ಸೇರಿದ ಮೇಲೆ ಕೂಡ ಆಚರಣೆಯನ್ನ ಮುಂದುವರಿಸಿಕೊಂಡು ಹೋಗಿದ್ದಾರೆ. ಹೀಗಾಗಿ ಒಂದು ಕಡೆ ಕಾಂಗ್ರೆಸ್ ವಿರೋಧಿಸ್ತಾ ಇರುವಂತಹ ಸಂದರ್ಭದಲ್ಲಿ ಇವರ ಆಚರಣೆಯನ್ನ ಬಿಡೋದಿಕ್ಕಾಗ್ತಿಲ್ಲ. ಜೊತೆಗೆ ಪ್ರಶ್ನಿಸೋದಕ್ಕೆ ಹೋದ್ರೆ ಅವರಿಂದ ತೆರಳುತ್ತಾ ಇದ್ದಾರೆ. ಯಾವುದೇ ರಿಯಾಕ್ಷನ್ ಕೊಟ್ಟಿಲ್ಲ ಎಚ್.ಡಿ. ತಮ್ಮಯ್ಯ ಅವರು. ಅದನ್ನ ಮಾಧ್ಯಮದವರು ಪ್ರಶ್ನೆ ಮಾಡಿದಾಗ ಅಲ್ಲಿಂದ ಅವರು ಜಾಗ ಖಾಲಿ ಮಾಡಿದ್ದಾರೆ. ಅವರ ಕೊರಳಲ್ಲಿ ದತ್ತಮಾಲೆ ಗಮನಿಸಬಹುದು, ಕಾಲಲ್ಲಿ ಚಪ್ಪಲಿ ಇಲ್ಲ. ಈ ಹಿಂದಲೂ ಕೂಡ ಅವರು ಬಹಳಷ್ಟು ವರ್ಷಗಳಿಂದ ದತ್ತಮಾಲೆ ಹಾಕೊಂಡು ಬಂದಿದ್ದಾರೆ. ಆದ್ರೆ ಈಗ ಕಾಂಗ್ರೆಸ್ನಿಂದ ಶಾಸಕನಾಗಿದ್ದೀನಿ ಅಂದ ಮಾತ್ರಕ್ಕೆ ಅವರು ತಮ್ಮ ಆಚರಣೆಯನ್ನ ಬಿಟ್ಟಿಲ್ಲ. ಕಾಂಗ್ರೆಸ್ ಶಾಸಕರು ದತ್ತಮಾಲೆ ಹಾಕೊಂಡಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ರಿ. ಕಾಂಗ್ರೆಸ್ನ ಶಾಸಕ ಎಚ್.ಡಿ. ತಮ್ಮಯ್ಯ ಬರಿಗಾಲಲ್ಲಿ ಓಡಾಡ್ತಾ ಇದ್ದಾರೆ. ಅವರ ಕೊರಳಲ್ಲಿ ದತ್ತಮಾಲೆ ಇದೆ. ಬಹಳ ವರ್ಷಗಳಿಂದ ಆಚರಿಸಿಕೊಂಡು ಬಂದಂತಹ ಆಚರಣೆ. ದತ್ತಮಾಲೆಯನ್ನ ಹಾಕೋರು, ಆ ಒಂದು ವ್ರತಾಚರಣೆಯನ್ನ ಮಾಡೋರು ಬಹಳ ಶ್ರದ್ಧೆಯಿಂದ ಮಾಡ್ತಾರೆ. ಬಹಳಷ್ಟು ವರ್ಷಗಳ ಕಾಲ ಅದನ್ನ ಮಾಡಿಕೊಂಡು ಬರ್ತಾರೆ. ಎಚ್.ಡಿ. ತಮ್ಮಯ್ಯ ಅವರು ಕೂಡ ಅದನ್ನ ಮುಂದುವರಿಸಿಕೊಂಡು ಬಂದಿದ್ದಾರೆ. ಎಸ್, ನಾವು ಗಮನಿಸ್ತಾ ಇದೀವಿ ಆಡಿಯೋ. ತಾವು ಗಮನಿಸಿದ್ರೆ ಅಲ್ಲಿ ಮಾಧ್ಯಮದವರು ಪ್ರಶ್ನೆ ಕೇಳಕ್ ಮುಂದಾಗ್ತಾರೆ. ಆಗ ಅದನ್ನ ಅವಾಯ್ಡ್ ಮಾಡಿ ಅಲ್ಲಿಂದ ತೆರಳಿದ್ದಾರೆ. ಯಾವುದೇ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಅವರ ಆಚರಣೆ ಅವರೊಂದು ಕಡೆ ಬಿಡೋ ಹಾಗಿಲ್ಲ, ಮತ್ತೊಂದೆಡೆ ಪಕ್ಷ ಬದಲಾಗಿದೆ, ಪಕ್ಷದ ನಿಲುವು ಬೇರೆ ಇದೆ, ಅದನ್ನ ಒಪ್ಕೊಳ್ಳೋ ಹಾಗೂ ಇಲ್ಲ, ಬಿಡೋ ಇಲ್ಲ ಹಾಗೋ ಇಲ್ಲ ಅಂತ ಪರಿಸ್ಥಿತಿ. ಎಸ್, ಈ ಬೆಳವಣಿಗೆ ಕುರಿತಾಗಿ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಆಲ್ದೂರ್ ಕಿರಣ್ ಸಂಪರ್ಕದಲ್ಲಿದ್ದಾರೆ. ಕಿರಣ್, ನಿಜಕ್ಕೂ ಎಚ್.ಡಿ. ತಮ್ಮಯ್ಯ ಅವರಿಗೆ ಒಂದ್ ರೀತಿ ನುಂಗಲಾರದ ತುತ್ತಾಗಿದೆಯಾ ಈ ಬಾರಿಯ ದತ್ತ ಆಚರಣೆ ಅಂತ? ಯಾಕಂದ್ರೆ ಅವರು ದತ್ತಮಾಲೆ 18 ವರ್ಷದಿಂದ ಹಾಕ್ತಾರವರು, ಈ ಬಾರಿ ಕೂಡ ಹಾಕಿದ್ದಾರೆ, ಸ್ಪಷ್ಟವಾಗಿ ಕಾಣ್ತಾ ಇದೆ. ಆದ್ರೆ ಪ್ರತಿಕ್ರಿಯೆ ಕೊಡೋದಕ್ಕೆ ಆಗದೆ ಗೊಂದಲದ ಗೂಡಾಗಿದೆಯಾ ಅಂತ? ಪ್ರತಿಮಾ, ಖಂಡಿತವಾಗ್ಲೂ ಕೂಡ ಈ ಮಾತು ಸತ್ಯ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಕಳೆದ 18 ವರ್ಷಗಳಿಂದಲೂ ಕೂಡ ಬಿಜೆಪಿಯಲ್ಲಿದ್ದಂತ ತಮ್ಮಯ್ಯವರು ಪ್ರತಿ ಬಾರಿಯೂ ಕೂಡ ದತ್ತ ಜಯಂತಿಯ ಸಂದರ್ಭದಲ್ಲಿ ವ್ರತಾಚರಣೆಯನ್ನು ಕೂಡ ಮಾಡ್ತಾ ಇದ್ರು. ಆದ್ರೆ ಬದಲಾದ ಸನ್ನಿವೇಶದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಆಯ್ಕೆ ಆದಂತ ತಮ್ಮಯ್ಯವರು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಆದ್ರು. ಹಾಗಾಗಿ ಈಗ ಅವರು ದತ್ತಮಾಲೆಯನ್ನು ಧರಿಸಿದ್ರು ಕೂಡ ಪ್ರತಿಕ್ರಿಯೆಯನ್ನು ಕೊಡ್ಲಿಕ್ಕೆ ಕೆಲವೊಂದ್ ಕಡೆ ಮುಂದಾಗ್ಲಿಲ್ಲ. ಮಾಧ್ಯಮದವರು ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಮುಂದಾದಂತ ಸಮಯದಲ್ಲಿ ಅವರು ಮಾಧ್ಯಮದಿಂದ ತಪ್ಪಿಸಿಕೊಳ್ಳುವ ಯತ್ನವನ್ನು ಕೂಡ ನಡೆಸಿದ್ರು. ದತ್ತಪೀಠದಲ್ಲಿ ನಡೆಯುವಂತ ದತ್ತ ಜಯಂತಿಯ ಸಂದರ್ಭದಲ್ಲಿ ಪ್ರತಿ ವರ್ಷವೂ ಕೂಡ ಅಂದ್ರೆ 18 ವರ್ಷಗಳ ಕಾಲ ಆ ದತ್ತಮಾಲೆಯನ್ನು ಧರಿಸಿ ದತ್ತಪೀಠಕ್ಕೆ ತೆರಳ್ತಾ ಇದ್ರು. ಈ ಬಾರಿಯೂ ಕೂಡ ದತ್ತಮಾಲೆಯನ್ನು ಧರಿಸಿದ್ದಾರೆ ಅನ್ನೋದು ಕೂಡ ಎಲ್ಲವೂ ಕೂಡ ಗೊತ್ತಾಗ್ತಾ ಇರುವಂತದ್ದು. ಅದನ್ನ ತೋರಿಸ್ಲಿಕ್ಕೆ ಎಲ್ಲ ಒಂದ್ ಕಡೆ ಮುಂದಾಗ್ತಾ ಇಲ್ಲ, ತೋರ್ಪಡಿಕೆಗೆ ಮುಂದಾಗ್ತಾ ಇಲ್ಲ. ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೂಡ ಕೊಡ್ಲಿಕ್ಕೂ ಕೂಡ ಮುಂದಾಗ್ತಾ ಇಲ್ಲ. ಆ ದತ್ತಮಾಲೆಯನ್ನು ಕೊರಳಲ್ಲಿ ಹಾಕಿದ್ರು ಕೂಡ ಅದರ ವ್ರತಾಚರಣೆಯನ್ನು ಕೂಡ ಮಾಡ್ಲಿಕ್ಕೂ ಕೂಡ ಮುಂದಾಗ್ತಾ ಇರುವಂತದ್ದು. ಕಾಲಿನಲ್ಲಿ ಚಪ್ಪಲಿಯನ್ನು ಹಾಕದೆ ಗೃಹ ಸಚಿವರ ಜೊತೆಯಲ್ಲೇ ಬರಿಗಾಲ್ನಲ್ಲೇ ದತ್ತಪೀಠ ಸೇರಿದಂತೆ ವಸತಿ ಸಮುಚ್ಚಯದ ಉದ್ಘಾಟನೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗಿಯಾಗಿದ್ರು. ಈ ಬಗ್ಗೆ ಯಾವುದೇ ಒಂದು ಪ್ರತಿಕ್ರಿಯೆಯನ್ನು ನೀಡದೆ ತೆರಳಿದ್ರು. ಒಟ್ಟಾರೆ ಇದನ್ನ ಗಮನಿಸಿದ್ರೆ ದತ್ತ ಜಯಂತಿಯ ಸಂದರ್ಭದಲ್ಲಿ ಚಿಕ್ಕಮಗಳೂರಿನ ಶಾಸಕರಾಗಿರುವಂತ ಎಚ್.ಡಿ. ತಮ್ಮಯ್ಯ ಅವರು ಈ ಬಾರಿ ದತ್ತಮಾಲೆಯನ್ನು ಧರಿಸಿರುವಂತದ್ದು. ಆದ್ರೆ ಕಾಂಗ್ರೆಸ್ನ ಎಲ್ಲ ಒಂದ್ ಕಡೆ ಇದನ್ನ ಜಾತ್ಯತೀತ ನಿಲುವನ್ನು ಕೂಡ ತೋರ್ಪಡಿಸಲಿಕ್ಕೆ ಮುಂದಾಗುವಂತದ್ದು. ಆದ್ರೆ ಕಾಂಗ್ರೆಸ್ನ ಶಾಸಕರೇ ಈಗ ದತ್ತಮಾಲೆ ಧಾರಣೆ ಮಾಡಿರುವ ಮೂಲಕ ಸಾಕಷ್ಟು ಒಂದು
ಸ್ವಪಕ್ಷದಲ್ಲೂ ಕೂಡ ಒಂದು ಟೀಕೆ ಟಿಪ್ಪಣಿಗಳು ಕೂಡ ಎದುರಿಸಬೇಕಾಗುತ್ತೆ. ಅಲ್ಲದೆ ನಿಜಕ್ಕೂ ಅಂದ್ರೆ ಪಕ್ಷ ಬದಲಾದ ಹೇಳಿಕೆಯಲ್ಲಿ ಅವರ ಆಚರಣೆಗಳು ಬದಲಾಗಬೇಕು ಅಂತೇನಿಲ್ಲ, ಆದ್ರೆ ಪಕ್ಷದ ನಿಲುವೇನಿದೆ? ಯಾಕಂದ್ರೆ HDK ದತ್ತಮಾಲೆ ವಿಚಾರವನ್ನ ಹೇಳಿದಾಗ ನಾನು ಬೇಕಾದ್ರೆ ಹಾಕ್ತೀನಿ, ಹಾಕೋದ್ರಲ್ಲಿ ಏನಿದೆ ಅನ್ನುವಂತ ಮಾತುಗಳನ್ನ ಹೇಳಿದಾಗ ಟೀಕಿಸಿತ್ತು ಇದೇ ಕಾಂಗ್ರೆಸ್ನ ನಾಯಕರು ಟೀಕಿಸಿದ್ರು. ಈಗ ಅವ್ರ ಶಾಸಕರೇ ಹಾಕ್ತಾ ಇದ್ದಾರೆ, ಅದನ್ನ ಹೇಗೆ ಒಪ್ಕೊಳ್ತಾರ ಅನ್ನೋದು ಪ್ರಶ್ನೆ ಅಂತ ಅಲ್ವಾ? ಖಂಡಿತ ಪ್ರತಿಮಾ, ಯಾಕೆಂದ್ರೆ HD ಕುಮಾರಸ್ವಾಮಿ ಅವರು ದತ್ತಪೀಠಕ್ಕೆ ತೆರಳ್ತೀನಿ, ದತ್ತಮಾಲೆಯನ್ನು ಧರಿಸ್ತೀನಿ ಅನ್ನೋ ಒಂದು ಹೇಳಿಕೆಯನ್ನು ಕೂಡ ಇದೇ ಚಿಕ್ಕಮಗಳೂರಿನಲ್ಲಿ ನೀಡಿದಂತ ವೇಳೆಯಲ್ಲಿ ಕಾಂಗ್ರೆಸ್ನ ಎಲ್ಲಾ ನಾಯಕರುಗಳು ಕೂಡ ಟೀಕೆ ಟಿಪ್ಪಣಿಯನ್ನು ಕೂಡ ಮಾಡಿದ್ರು. ಇವತ್ತು ಕೂಡ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ದತ್ತಮಾಲೆಯನ್ನು HD ಕುಮಾರಸ್ವಾಮಿ ಅವರು ಧರಿಸಿ ಬರ್ತಾರೆ ದತ್ತಪೀಠಕ್ಕೆ ಅನ್ನೋ ಹೇಳಿಕೆಗೆ ಕೂಡ ಅವರು ಯಾವಾಗ್ಲೂ ಹಾಕ್ಬೇಕಾಯ್ತು, ಈಗ ದತ್ತಮಾಲೆಯನ್ನು ಹಾಕ್ತಾ ಇದ್ದಾರೆ ಅನ್ನೋದು ಹೇಳಿಕೆಯನ್ನು ಕೂಡ ಕೊಟ್ರು. ಹಾಗಾಗಿ ಅವರ ಪಕ್ಷದ ಕಾಂಗ್ರೆಸ್ನ ಶಾಸಕರೇ ಈಗ ದತ್ತಮಾಲೆಯನ್ನು ಧರಿಸಿರೋದ್ರಿಂದ ಇದನ್ನ ಕಾಂಗ್ರೆಸ್ ಪಕ್ಷ ಯಾವ ರೀತಿ ತೆಗೆದುಕೊಳ್ಳುತ್ತೆ, ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯೆಯನ್ನು ಕೊಡುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗಿರುವಂತದ್ದು ಪ್ರತಿಮಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.